ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದರ ಮಧ್ಯೆ ಇದೀಗ ಕುರ್ಚಿ ಫೈಟ್ ಕೂಡ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಬೇಕು ಅಂತ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ದೆಹಲಿಗೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಡಿಸೆಂಬರ್ 19ಕ್ಕೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಸಿಎಂಗಿಂತ ಒಂದು ದಿನ ಮೊದಲೇ ದೆಹಲಿಗೆ ಡಿಕೆಶಿ ತೆರಳಲಿದ್ದಾರೆ. ಶನಿವಾರ ದೆಹಲಿಗೆ ಡಿಕೆಶಿ ಪ್ರಯಾಣ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಮುಂದೆ ಈ ಕುರ್ಚಿ ಪ್ರಸ್ತಾಪ ಮುಂದಿಡ್ತಾರಾ ಅನ್ನೋ ಪ್ರಶ್ನೆ. ದೆಹಲಿ ಪ್ರವಾಸ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ನೋಡಿ, ಕಳೆದ 4-5 ದಿನಗಳಿಂದ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ನಮ್ಮ ತಂದೆಯವರ 5 ವರ್ಷ ಸಿಎಂ ಅಂತ ಹೇಳಿಕೆ ಕೊಟ್ಟರು, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಎರಡೂ ಬಣದ ನಾಯಕರು ತಂತ್ರ ಪ್ರತಿತಂತ್ರವನ್ನ ಎಣಿತಾ ಇದ್ದಾರೆ. ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಶನಿವಾರ ಒಂದು ದಿನ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ನಮ್ಮ ತಂದೆ 5 ವರ್ಷ ಸಿಎಂ ಅಂತ, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಈಗ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಅಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆನಾ? ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಖಂಡಿತ ಪ್ರವೀಣ್, ಬಹಳ ಪ್ರಮುಖವಾಗಿ ವೋಟ್ ಚೋರಿ ವಿಚಾರವಾಗಿ ನಾಳೆ ಡಿಸಿಎಂ ಹೋಗ್ತಾ ಇದ್ರೆ, ಭಾನುವಾರ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ರೆ, ವೋಟ್ ಚೋರಿಯ ಕಾರ್ಯಕ್ರಮವನ್ನ ರಾಷ್ಟ್ರಾದ್ಯಂತ ಗಮನ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನ ದೆಹಲಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ನೋಡಿ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸೈಲೆಂಟ್ ಆಗಿರಿ ಅಂತ ಮಾತನ್ನ ಹೇಳಿದ್ರೆ ನಾವು ಸೈಲೆಂಟ್ ಆಗಿದ್ದೇವೆ. ಆದ್ರೆ ಪ್ರತಿ ಬಾರಿ ಯತೀಂದ್ರ ಅಥವಾ ಸಿಎಂ ಬಣದಿಂದ ಒಂದಷ್ಟು ಕೆರಳಿಸುವಂತ ಹೇಳಿಕೆಗಳು, ಅದರಲ್ಲೂ ಸಿಎಂ ಪುತ್ರರಾದಂತೆ ಯತೀಂದ್ರ ಅವರು ಕೊಡ್ತಕ್ಕಂಥ ಹೇಳಿಕೆಗಳನ್ನು ನೀವು ಗಮನಿಸಿರಬಹುದು. ಯಾಕೆ ಅದಕ್ಕೆ ಕಡಿವಾಣ ಹಾಕಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಸಿಎಂ ಬಣ್ಣದವರು ಪದೇ ಪದೇ ಈ ತರಹದ ಮಾತನಾಡಿದಕ್ಕಾಗಿ ಡಿಸಿಎಂ ಬಣ್ಣದವರು ಅದನ್ನ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಡಿಸಿಎಂ ಬಣ್ಣದವರಿಗೆ ಈ ನೋಟಿಸ್ ಅನ್ನು ಕೊಟ್ಟಿದ್ರು, ಆದ್ರೆ ಸಿಎಂ ಬಣ್ಣದವ್ರಿಗೆ ಯಾರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾ ಇಲ್ಲ. ಆದ್ರಿಂದ ಇದನ್ನ ತಡೆಯುವಂತ ಕೆಲಸಗಳಾಗಬೇಕು. ನೀವು ಹೇಳಿದ ಕಾರಣಕ್ಕಾಗಿ ನಾವು ಸೈಲೆಂಟ್ ಆಗಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಕೆರಳಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ದೂರ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂಚಿತವಾಗಿ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇರ್ತಕ್ಕಂಥದ್ದು. ಆ ಭಾನುವಾರ ಏನು ವೋಟ್ ಚೋರಿ ಕಾರ್ಯಕ್ರಮ ಇದೆ, ಅದು ಮುಗಿದ ಬಳಿಕ ಸಿಎಂ ಹಾಗೂ ಡಿಸಿಎಂ ನ ಕೂರಿಸಿಕೊಂಡು ಸುರ್ಜೇವಾಲಾ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಮತ್ತೆ ಮಾತನಾಡುವಂತ ಸಾಧ್ಯತೆ ಇದೆ. ನಾವು ಕರೆಯುವವರೆಗೂ ಕೂಡ ಸೈಲೆಂಟ್ ಆಗಿರಿ, ಯಾವುದೇ ಕಾರಣಕ್ಕೂ ತುಟಿ ಬಿಚ್ಚುವಂತ ಕೆಲಸ ಮಾಡಬೇಡಿ, ಮತ್ತು ಯತೀಂದ್ರ ಅವರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರಿಂದ ದೆಹಲಿ ಪ್ರವಾಸ ಏನಿದೆ ಅದು ಒಂದು ರೀತಿಯಲ್ಲಿ ಮಧ್ಯಂತರ ಮತ್ತೆ ಕದನ ವಿರಾಮ ಮಾಡತಕ್ಕಂತಹ ಕೆಲಸಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದರ ಮಧ್ಯೆ ಇದೀಗ ಕುರ್ಚಿ ಫೈಟ್ ಕೂಡ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಬೇಕು ಅಂತ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ದೆಹಲಿಗೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಡಿಸೆಂಬರ್ 19ಕ್ಕೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಸಿಎಂಗಿಂತ ಒಂದು ದಿನ ಮೊದಲೇ ದೆಹಲಿಗೆ ಡಿಕೆಶಿ ತೆರಳಲಿದ್ದಾರೆ. ಶನಿವಾರ ದೆಹಲಿಗೆ ಡಿಕೆಶಿ ಪ್ರಯಾಣ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಮುಂದೆ ಈ ಕುರ್ಚಿ ಪ್ರಸ್ತಾಪ ಮುಂದಿಡ್ತಾರಾ ಅನ್ನೋ ಪ್ರಶ್ನೆ. ದೆಹಲಿ ಪ್ರವಾಸ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ನೋಡಿ, ಕಳೆದ 4-5 ದಿನಗಳಿಂದ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ನಮ್ಮ ತಂದೆಯವರ 5 ವರ್ಷ ಸಿಎಂ ಅಂತ ಹೇಳಿಕೆ ಕೊಟ್ಟರು, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಎರಡೂ ಬಣದ ನಾಯಕರು ತಂತ್ರ ಪ್ರತಿತಂತ್ರವನ್ನ ಎಣಿತಾ ಇದ್ದಾರೆ. ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಶನಿವಾರ ಒಂದು ದಿನ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ
ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ನಮ್ಮ ತಂದೆ 5 ವರ್ಷ ಸಿಎಂ ಅಂತ, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಈಗ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಅಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆನಾ? ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಖಂಡಿತ ಪ್ರವೀಣ್, ಬಹಳ ಪ್ರಮುಖವಾಗಿ ವೋಟ್ ಚೋರಿ ವಿಚಾರವಾಗಿ ನಾಳೆ ಡಿಸಿಎಂ ಹೋಗ್ತಾ ಇದ್ರೆ, ಭಾನುವಾರ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ರೆ ವೋಟ್ ಚೋರಿಯ ಕಾರ್ಯಕ್ರಮವನ್ನ ರಾಷ್ಟ್ರಾದ್ಯಂತ ಗಮನ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನ ದೆಹಲಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ನೋಡಿ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸೈಲೆಂಟ್ ಆಗಿರಿ ಅನ್ನುವಂತ ಮಾತನ್ನ ಹೇಳಿದ್ರೆ ನಾವು ಸೈಲೆಂಟ್ ಆಗಿದ್ದೇವೆ. ಆದ್ರೆ ಪ್ರತಿ ಬಾರಿ ಯತೀಂದ್ರ ಅಥವಾ ಸಿಎಂ ಬಣದಿಂದ ಒಂದಷ್ಟು ಕೆರಳಿಸುವಂತ ಹೇಳಿಕೆಗಳು, ಅದರಲ್ಲೂ ಸಿಎಂ ಪುತ್ರರಾದಂತೆ ಯತೀಂದ್ರ ಅವರು ಕೊಡ್ತಕ್ಕಂಥ ಹೇಳಿಕೆಗಳನ್ನು ನೀವು ಗಮನಿಸಿರಬಹುದು. ಯಾಕೆ ಅದಕ್ಕೆ ಕಡಿವಾಣ ಹಾಕಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಸಿಎಂ ಬಣ್ಣದವರು ಪದೇ ಪದೇ ಈ ತರದ ಮಾತನಾಡಿದಕ್ಕಾಗಿ ಡಿಸಿಎಂ ಬಣ್ಣದವರು ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಬಣ್ಣದವರಿಗೆ ಹಿಂದೆ ನೋಟಿಸ್ ಅನ್ನು ಕೊಟ್ಟಿದ್ರು, ಆದ್ರೆ ಸಿಎಂ ಬಣ್ಣದವ್ರಿಗೆ ಯಾರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾ ಇಲ್ಲ. ಆದ್ರಿಂದ ಇದನ್ನ ತಡೆಯುವಂತ ಕೆಲಸಗಳಾಗಬೇಕು. ನೀವು ಹೇಳಿದ ಕಾರಣಕ್ಕಾಗಿ ನಾವು ಸೈಲೆಂಟ್ ಆಗಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಕೆರಳಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ದೂರ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂಚಿತವಾಗಿ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ತೆರಳುತ್ತಾ ಇರ್ತಕ್ಕಂಥದ್ದು. ಭಾನುವಾರ ಏನು ವೋಟ್ ಚೋರಿ ಕಾರ್ಯಕ್ರಮ ಇದೆ, ಮುಗಿದ ಬಳಿಕ ಸಿಎಂ ಹಾಗೂ ಡಿಸಿಎಂ ನ ಕೂರಿಸಿಕೊಂಡು ಸುರ್ಜೇವಾಲಾ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಮತ್ತೆ ಮಾತನಾಡುವಂತ ಸಾಧ್ಯತೆ ಇದೆ. ನಾವು ಕರೆಯುವವರೆಗೂ ಕೂಡ ಸೈಲೆಂಟ್ ಆಗಿರಿ, ಯಾವುದೇ ಕಾರಣಕ್ಕೂ ತುಟಿ ಬಿಚ್ಚುವಂತ ಕೆಲಸ ಮಾಡಬೇಡಿ, ಮತ್ತು ಯತೀಂದ್ರ ಅವರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರಿಂದ ದೆಹಲಿ ಪ್ರವಾಸ ಏನಿದೆ ಅದು ಒಂದು ರೀತಿಯಲ್ಲಿ ಮಧ್ಯಂತರ ಮತ್ತೆ ಕದನ ವಿರಾಮ ಮಾಡತಕ್ಕಂತಹ ಕೆಲಸಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದರ ಮಧ್ಯೆ ಇದೀಗ ಕುರ್ಚಿ ಫೈಟ್ ಕೂಡ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಬೇಕು ಅಂತ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿರೋದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ದೆಹಲಿಗೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಡಿಸೆಂಬರ್ 19ಕ್ಕೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಸಿಎಂಗಿಂತ ಒಂದು ದಿನ ಮೊದಲೇ ದೆಹಲಿಗೆ ಡಿಕೆಶಿ ತೆರಳಲಿದ್ದಾರೆ. ಶನಿವಾರ ದೆಹಲಿಗೆ ಡಿಕೆಶಿ ಪ್ರಯಾಣ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಮುಂದೆ ಈ ಕುರ್ಚಿ ಪ್ರಸ್ತಾಪ ಮುಂದಿಡ್ತಾರ ಅನ್ನೋ ಪ್ರಶ್ನೆ. ದೆಹಲಿ ಪ್ರವಾಸ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ ನೋಡಿ, ಕಳೆದ 4-5 ದಿನಗಳಿಂದ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ನಮ್ಮ ತಂದೆಯವರ 5 ವರ್ಷ ಸಿಎಂ ಅಂತ ಹೇಳಿಕೆ ಕೊಟ್ಟರು, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಎರಡೂ ಬಣದ ನಾಯಕರು ತಂತ್ರ ಪ್ರತಿತಂತ್ರವನ್ನ ಎಣಿತಾ ಇದ್ದಾರೆ. ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಶನಿವಾರ ಒಂದು ದಿನ ಮುಂಚಿತವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ನಮ್ಮ ತಂದೆ 5 ವರ್ಷ ಸಿಎಂ ಅಂತ, ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಈಗ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಅಲ್ಲಿ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆನಾ? ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಖಂಡಿತ ಪ್ರವೀಣ್, ಬಹಳ ಪ್ರಮುಖವಾಗಿ ವೋಟ್ ಚೋರಿ ವಿಚಾರವಾಗಿ ನಾಳೆ ಡಿಸಿಎಂ ಹೋಗ್ತಾ ಇದ್ರೆ, ಭಾನುವಾರ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ರೆ ವೋಟ್ ಚೋರಿಯ ಕಾರ್ಯಕ್ರಮವನ್ನ ರಾಷ್ಟ್ರಾದ್ಯಂತ ಗಮನ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನ ದೆಹಲಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ನೋಡಿ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸೈಲೆಂಟ್ ಆಗಿರಿ ಅನ್ನುವಂತ ಮಾತನ್ನ ಹೇಳಿದ್ರೆ ನಾವು ಸೈಲೆಂಟ್ ಆಗಿದ್ದೇವೆ. ಆದ್ರೆ ಪ್ರತಿ ಬಾರಿ ಯತೀಂದ್ರ ಅಥವಾ ಸಿಎಂ ಬಣದಿಂದ ಒಂದಷ್ಟು ಕೆರಳಿಸುವಂತ ಹೇಳಿಕೆಗಳು,
ಅದರಲ್ಲೂ ಸಿಎಂ ಪುತ್ರರಾದಂತೆ ಯತೀಂದ್ರ ಅವರು ಕೊಡ್ತಕ್ಕಂಥ ಹೇಳಿಕೆಗಳನ್ನು ನೀವು ಗಮನಿಸಿರಬಹುದು. ಯಾಕೆ ಅದಕ್ಕೆ ಕಡಿವಾಣ ಹಾಕಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಸಿಎಂ ಬಣ್ಣದವರು ಪದೇ ಪದೇ ಈ ತರದ ಮಾತನಾಡಿದಕ್ಕಾಗಿ ಡಿಸಿಎಂ ಬಣ್ಣದವರು ಅದನ್ನ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಡಿಸಿಎಂ ಬಣ್ಣದವರಿಗೆ ಹಿಂದೆ ನೋಟಿಸ್ ಅನ್ನು ಕೊಟ್ಟಿದ್ರು, ಆದ್ರೆ ಸಿಎಂ ಬಣ್ಣದವ್ರಿಗೆ ಯಾರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾ ಇಲ್ಲ. ಆದ್ರಿಂದ ಇದನ್ನ ತಡೆಯುವಂತ ಕೆಲಸಗಳಾಗಬೇಕು. ನೀವು ಹೇಳಿದ ಕಾರಣಕ್ಕಾಗಿ ನಾವು ಸೈಲೆಂಟ್ ಆಗಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಕೆರಳಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ದೂರ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂಚಿತವಾಗಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾ ಇರ್ತಕ್ಕಂಥದ್ದು. ಭಾನುವಾರ ಏನು ವೋಟ್ ಚೋರಿ ಕಾರ್ಯಕ್ರಮ ಇದೆ ಮುಗಿದ ಬಳಿಕ ಸಿಎಂ ಹಾಗೂ ಡಿಸಿಎಂ ನ ಕೂರಿಸಿಕೊಂಡು ಸುರ್ಜೇವಾಲಾ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಮತ್ತೆ ಮಾತನಾಡುವಂತ ಸಾಧ್ಯತೆ ಇದೆ. ನಾವು ಕರೆಯುವವರೆಗೂ ಕೂಡ ಸೈಲೆಂಟ್ ಆಗಿರಿ, ಯಾವುದೇ ಕಾರಣಕ್ಕೂ ತುಟಿ ಬಿಚ್ಚುವಂತ ಕೆಲಸ ಮಾಡಬೇಡಿ ಮತ್ತು ಯತೀಂದ್ರ ಅವರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರಿಂದ ದೆಹಲಿ ಪ್ರವಾಸ ಏನಿದೆ ಅದು ಒಂದು ರೀತಿಯಲ್ಲಿ ಮಧ್ಯಂತರ ಮತ್ತೆ ಕದನ ವಿರಾಮ ಮಾಡತಕ್ಕಂತಹ ಕೆಲಸಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಮಾಹಿತಿಗೆ.